ಹೀಗಾಗಿ ಭಾಳಷ್ಟು ಜನ ಬಂದಿದ್ದಾರೆ ಯಾಕಂದ್ರೆ ಸುಮಾರು 15 ವರ್ಷ ಗಂಟೆ ಬಂದದ್ದು ಅಂತ 15.5 ವರ್ಷ ಆಯಿತು. ಅಷ್ಟಾಯ್ತು ನೋಡಿ, 15.5 ವರ್ಷ ರೀ. ಹೀಗಾಗಿ ರೀ ಪ್ರತಿ ಹುಣ್ಣಿಮೆಗೆ ಅವು ಬಂದು ಮಹಾತ್ಮರು ಬೇರೆ 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 ವಿಷಯಗಳ ಮೇಲೆ ಚಿಂತನೆ ಮಾಡೋದ್ರಿಂದ ಸರಿ ಇದು ಒಂದು ಜ್ಞಾನದಾಸೋಹ ಹೌದು ರೀ. ಹಾಗೆ ರೀ ಇದು ಪ್ರಸಾದ ದಾಸೋಹನೂ ಹೌದು. ಯಾಕಂದ್ರೆ ಉಪನ್ಯಾಸ ಕೇಳಿ ಬಂದು ಮನ್ಯಾಗ ಹೆಣ್ಮಕ್ಳು ಅಡುಗೆ ಮಾಡೋಕೆ ಸ್ವಲ್ಪ ಇದಾಗ್ಬೋದು ರೀ. ಯಾಕಂದ್ರೆ ಆಸಕ್ತರು ಬರೋದನ್ನು ದೊಡ್ಡ ಭಾಗ್ಯ ರೀ. ಈಗ ನೋಡಿ ಸರ್ ಕೇಳಿ ಬರ್ರಿ ಅಂತಂದ್ರೆ ಯಾರೂ ಬರೋದಿಲ್ಲ. ಆದ್ರೆ ಅದು ಒಂದು ಬಂದಿರ್ತಾರೆ ಮಕ್ಕಳೇ ಮತ್ತು ಮನ್ಯಾಗ ಮಾಡ್ಬೇಕು ಪ್ರಸಾದ ದಾಸೋಹ ಮಾಡೋದ್ರಿಂದ ರೀ ಅವ್ರು ಪ್ರಸಾದ ಮಾಡಿ ಹೋಗ್ತಿರ್ತಾರೆ ರೀ. ಈ ಕಡೆ ನೆತ್ತಿನೂ ತುಂಬ್ತದೆ ರೀ, ಹಾಗೇನು ಹೊಟ್ಟಿನೂ ತುಂಬ್ತದೆ ರೀ. ಒಟ್ಟಾರೆಯಾಗಿ ಹಾಂ ಸರ್, ಈ ಕಾರ್ಯಕ್ರಮ 188 ಇದುವರೆಗೆ ಆದವಲ್ಲ, ಇದರ ಮೇನ್ ಗುರಿ ವಚನ ಸಾಹಿತ್ಯವನ್ನು ಶ್ರೀಸಾಮಾನ್ಯರ ಮಡಿಲಿಗೆ ಮುಟ್ಟಿಸುವುದ್ರಿ. ಅದರಂತೆ ಅವರು ಆಚರಣೆಯಲ್ಲಿ ತಂದು ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಡ್ಬೇಕು ರೀ. ಒಂದು ಬಸವಾದಿ ಶಿವಶರಣರ ಒಂದು ಹೆಸರು ಉಳಿಬೇಕು. ಇದೊಂದು ಶರಣ ಸಂಸ್ಕೃತಿ ಉತ್ಸವ ಅಂತ ಹೇಳ್ರಿ. ಶರಣ ಸಂಸ್ಕೃತಿ ಉತ್ಸವ ರೀ. ಯಾಕಂದ್ರೆ ಈಗ ನೋಡಿರಿ ಮನೆಗೆ ಬಂದವರಿಗೆ ಬರ್ರಿ ಕೂಡ್ರಿ ಕ್ಷೇಮವಾಗಿದ್ದೀರಿ ಇದೇ ಒಂದು ತಿಳ್ಕೊಂಡ್ರೆ ಅದರಿಂದ ಏನಾಗುತ್ತೆ ಸಂಸ್ಕೃತಿ ಬೆಳೀತದೆ ಸರ್. ರೊಕ್ಕ ಗಳಿಸ್ಬೋದು ರೀ, ಬೇಕಾದ ನಾವು ಅಂತಸ್ತು ದೊಡ್ಡ ರಾಜಕೀಯ ಗದ್ದುಗೆಯೊಳಗಿರ್ಬೋದು ರೀ. ಬಂದವ್ರಿಗೆ ಬರ್ರಿಪ್ಪ ಅಂತಂದ್ರೆ ಅಂಥ ಇದ್ದದ ಮನೆ ಇದ್ದು ಏನು ಮಾಡೋದು ಅಂತ ಅದಕ್ಕಾಗಿರ್ತೀವಿ. ಈ ಸಂಸ್ಕಾರ ಬೇಕು ಸರ್. ಇಲ್ಲಿ ಮೊನ್ನೆ ಆದಂಥ ಇದರಲ್ಲೇ ವಿಶೇಷವಾಗಿ ಇನ್ನೂ ಅಷ್ಟು ಹೆಚ್ಚು ಮಾತಾಡಿದವರು ಯಾರು ಸರ್? ವಿಶೇಷವಾಗಿ ಸರ್ ಮೊನ್ನೆ ನೂಲು ಹುಣ್ಣಿಮೆ ಕಾರ್ಯಕ್ರಮಕ್ಕೆ ಬೇರೆ ಯಾರೂ ಅತಿಥಿಗಳು ಇರಲಿಲ್ಲ ಸರ್. ಉಪನ್ಯಾಸಕ ಒಂದು ಇದನ್ನು ತಿಳ್ಕೊಂಡ್ರಿ ಸರ್. ನಮ್ಮ ಪೂಜ್ಯ ಶ್ರೀಮನ್ಯರೇಂದ್ರ ಪರಮ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳನ್ನು ಮಾತಾಡಿದ್ರಿ. ಅದಕ್ಕಿಂತ ಪೂರ್ವದಲ್ಲಿ ಸರ್ ನಮ್ಮ ಈ ಚನ್ನಬಸವ ವಿದ್ಯಾಪೀಠದಲ್ಲಿ ಅದರ ಪ್ರಾಚಾರ್ಯ ಅಂತ ಎಸ್ ಕೆ ಮಠ ಸರ್ ಅವರು ಸ್ವಾಗತ ಮಾಡಿರಿ. ಮತ್ತು ಅಲ್ಲೇ ಒಂದು ಮಹಿಳಾ ಸಂಕುಲ ಅದ ರೀ, ಅವರಲ್ಲಿ ಒಂಥರ ವಿಶೇಷವಾದ ಜಾಗೃತ ಐತೆ ರೀ. ಅವ್ರು ಜಾಗೃತ ಮಾಡೋದಕ್ಕೆ ಅವ್ರು ಪ್ರಾರ್ಥನೆ ಮಾಡಿದ್ರಿ. ಹಾಗೆ ರೀ ಸ್ವಾಗತ ಮಾತುಗಳನ್ನು ಮಾಡ್ತಾರೆ ನಮ್ಮ ಶ್ರೀ RL ಮಿರ್ಜಿ ಅಂತ ಸರ್ ಭಾಳ ಅವರು ಚೆಂದ ನಮ್ಮ ಸ್ವಾಗತವಾಗಿ ಚಂದ ಮಾತಾಡಿದ್ರಿ. ನಂತರ ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಲಿಕ್ಕೆ ನನಗೆ ಕೊಟ್ಟರಿ.